ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಮಾಡ್ತಾ ಇರೋದು ಅಂತ ನೋಡ್ತಾ ಇದ್ದೀರಾ? ಹೌದು ರೀ, ಸಂಡೇ ಸ್ಪೆಷಲ್ ನಿಮಗೆ ಅಂತ ಒಂದು ಸೂಪರ್ ಡೂಪರ್ ಆಗಿರೋವಂಥ ಚಿಕನ್ ರೋಸ್ಟನ್ನ ಯಾವ ರೀತಿ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಮತ್ತಿನ್ಯಾಕೆ ತಡ, ನಿಮ್ಮ ಮನೆಯವ್ರನ್ನ ಕಳಿಸಿ ಚಿಕನನ್ನು ತರಿಸಿ ಮಾಡೇ ಬಿಡಿ. ನೋಡಿ, ಅವ್ರು ನಿಮ್ಮನ್ನು ಹೊಗಳ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ ಇದ್ರದ್ದು ರುಚಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಮೊದಲನೇದಾಗಿ ಇಲ್ಲಿ 600 ಗ್ರಾಮ್ ಆಗೋಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಬೋನ್ ಆದರೂ ಸರಿ, ವಿತ್ ಬೋನ್ ಆದರೂ ಸರಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ತೊಗೊಳ್ಳಿ. ನಾನು ಇದಕ್ಕೆ ಈಗ 2 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತು ಅರ್ಧ ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ. ಫಸ್ಟ್ ಮ್ಯಾರಿನೇಷನ್ ಇಷ್ಟೇನೆ. ಇದಕ್ಕೆ ನಾನು ಕರೆಕ್ಟಾಗಿ 600 ಗ್ರಾಮ್ ಚಿಕನನ್ನು ತೊಗೊಂಡಿದ್ದೀನಿ. ಪೀಸ್ ಮೀಡಿಯಮ್ ಆಗಿ ಇರಲಿ, ತೀರಾ ದಪ್ಪ ಬೇಡ. ಯಾಕೆ ಇದು ಫ್ರೈಗೆ ಸ್ವಲ್ಪ ಮೀಡಿಯಮ್ ಆಗಿದ್ರೇ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಉಪ್ಪು, ಅರ್ಧ ನಿಂಬೆ ಹಣ್ಣಿನ ರಸ ಎಲ್ಲನೂ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಒಂದು ½ ಅನ್ ಅವರ್ ಬಿಡಿ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ ಅಂದರೆ 1 ಅವರ್ ಬಿಟ್ಟು ಕೂಡ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನಿಮಗೆ ಅಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ½ ಅನ್ ಅವರ್ ಬಿಟ್ಬಿಡ್ತೀನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಚಿಕ್ಕ ಜಾರನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಧನಿಯಾ ಕಾಳು 1 ಟೇಬಲ್ ಸ್ಪೂನು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ 5, ಲವಂಗ 4, ಚಕ್ಕೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇದನ್ನು ಪೌಡರ್ನ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸುಮಾರು 1 ಗಡ್ಡೆ, ಅಂದರೆ ದಪ್ಪ ಇಲ್ಕು ಇರೋ ಅಂಥದ್ದು 1 ಗಡ್ಡೆ, 25 ಬೆಳ್ಳುಳ್ಳಿ ಹೆಸರುಗಳನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೋರ್ಸ್ ಪೌಡರ್ ಮಾಡ್ಕೋಬೇಕು. ನಾವು ಯಾವಾಗಲೂ ಬ್ಲೆಂಡ್ ಮಾಡಬೇಕಾದ್ರೆ ರೈಟ್ ಸೈಡ್ ಟರ್ನ್ ಮಾಡ್ಕೊತೀವಿ. ಬಟ್ ಬೆಳ್ಳುಳ್ಳಿ ಹಾಕಿದ್ಮೇಲೆ ಲೆಫ್ಟ್ ಸೈಡನ್ನ ಟರ್ನ್ ಮಾಡ್ಕೊಳ್ಳಿ. ಜಾಸ್ತಿ ಪೇಸ್ಟ್ ಆಗಬಾರ್ದು, ತರಿಯಾಗಿರಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ತರಿ ಇರಬೇಕು. ಸ್ವಲ್ಪ ಬೆಳ್ಳುಳ್ಳಿ ಕಾಣಿಸ್ಬೇಕು. ನೋಡಿ, ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಇದಕ್ಕೆ 2 ದೊಡ್ಡ ಈರುಳ್ಳಿನ ಉದ್ದುದ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕಬೇಕು. ಈರುಳ್ಳಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ನೋಡಿ, ಚೆನ್ನಾಗಿ ಇದು ಫ್ರೈ ಆಗಬೇಕು. ಈರುಳ್ಳಿ ನಮಗೆ ಯಾವ ಥರ ಅಂದರೆ ಬ್ರೌನ್ ಕಲರ್ ಬರಬೇಕು. ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಿಕನ್ ರೋಸ್ಟ್ಗೆ ಮೇಯ್ನ್ ಇದೇ ಇರೋದು. ನೀವೆಷ್ಟು ಈರುಳ್ಳಿನ ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಸಲ ಇದನ್ನು ನೀವು ಮನೆಯಲ್ಲಿ ಮಾಡಿ ನಿಮ್ಮ ಫ್ಯಾಮಿಲಿನವ್ರಿಗೆ ಫೇವರೆಟ್ ಡಿಶ್ ಆಗೋಗುತ್ತೆ. ಇದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದು ಮಾಡೋ ಪ್ರೊಸೀಜರು ಕೂಡ ತುಂಬಾ ಈಸಿ. ಜಾಸ್ತಿ ಏನು ಕಟ್ ಮಾಡ್ಕೋಬೇಕು, ರುಬ್ಕೋಬೇಕು ಅನ್ನೋದು ರಗಳೆನೇ ಇರಲ್ಲ. ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಈ
ಚಿಕನ್ ರೋಸ್ಟ್ನ ಈಸಿಯಾಗಿ ಮಾಡ್ಕೋಬೋದು. ಈವನ್ ಕಾಲೇಜ್ ಮಕ್ಕಳು ಕೂಡ ಮಾಡ್ಕೋಬೋದು, ಬ್ಯಾಚುಲರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಬ್ರೌನ್ ಕಲರ್ ಬರಲಿ. ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಮೊದಲು ಈರುಳ್ಳಿ ಹೇಗಿತ್ತು, ಈಗ ಈರುಳ್ಳಿ ಹೇಗಿದೆ ಅಂತ ಕ್ವಾಂಟಿಟಿನೂ ಕಮ್ಮಿ ಆಗಿದೆ. ಚೆನ್ನಾಗಿ ಗೋಲ್ಡನ್ ಕಲರು ಕೂಡ ಬಂದಿದೆ. ಈಗ ನಾನು ಏನು ಮ್ಯಾರಿನೇಷನ್ ಮಾಡಿದ್ನಲ್ಲ ಆ ಚಿಕನನ್ನು ಹಾಕೋತೀನಿ. ನೋಡಿ, ಮ್ಯಾರಿನೇಷನ್ ಚಿಕನನ್ನು ಹಾಕೊಂಡಿದ್ದೀನಿ. ಈಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಚಿಕನನ್ನು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ನಲ್ಲೇ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 10 ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು ಬಿಟ್ಬಿಡೋಣ. ನೋಡಿ, ಚೆನ್ನಾಗಿ ಚಿಕನ್ನು ಎಲ್ಲ ನೀರು ಬಿಟ್ಕೊಳ್ತಾ ಇದೆ. ಅದಕ್ಕೆ ನಾವು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿರೋದ್ರಿಂದ ಚೆನ್ನಾಗಿ ಟೆಂಡರ್ ಆಗಿರುತ್ತೆ, ಬೇಗನೂ ಬೇಯುತ್ತೆ. ಇದು ಇನ್ನೂ ಕಬ್ಬಿಣ ಬಾಂಡಿನಲ್ಲಿ ಮಾಡಿದಾಗ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಂಡಿ ಇದ್ದರೆ ಅದರಲ್ಲಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ನೋಡಿ, ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ನೋಡಿ, ಚಿಕನ್ನಲ್ಲೇ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಸೊ ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ನಮಗಿಲ್ಲ. ನೀರು ಹಾಕ್ದಲೇ ನಾವು ಈ ರೋಸ್ಟ್ನ ಮಾಡಿದ್ರೆ ಟೇಸ್ಟ್ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ. 1 ಡ್ರಾಪ್ ನೀರು ಹಾಕ್ದಲೇ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಚಿಕನ್ ಎಷ್ಟು ನೀರು ಬಿಟ್ಕೊಂಡಿದೆ, ಅದಾಗದೆ ಏನೂ ಹಾಕ್ದಲೇ ಇಷ್ಟು ಘಮ ಘಮ ಅಂತಿದೆ. ಸೊ ನೀವು ಆದಷ್ಟು ನೀರು ಹಾಕ್ದಲೇ ಮಾಡೋದಕ್ಕೆ ಟ್ರೈ ಮಾಡಿ, ಆವಾಗಲೇ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ. ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗ್ತಾ ಇದೆ ನಮಗೆ. ಇದಕ್ಕೆ ಚೆನ್ನಾಗಿ ನಾವು ಮ್ಯಾರಿನೇಷನ್ ಮಾಡಿರೋದ್ರಿಂದ ಬೇಗ ಬೆಂದೋಗುತ್ತೆ. ಟೆಂಡರ್ ಚಿಕನ್ನು ತುಂಬಾ ಜ್ಯೂಸಿಯಾಗಿರುತ್ತೆ, ಬಾಯಿನಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ನೀರೆಲ್ಲ ಫುಲ್ಲು ಡ್ರೈ ಆಗ್ತಾ ಇದೆ. ನೋಡಿ, ಚಿಕನ್ನು ಚೆನ್ನಾಗಿ ಬೆಂದಿದೆ ನಮಗೆ. ನೀವು ಕತ್ತಿನಲ್ಲೋ ಫೋರ್ಕಲ್ಲೋ ಟೆಸ್ಟ್ ಮಾಡಿ ನೋಡಿ ಬೆಂದಿದೆಯಾ ಇಲ್ವಾ ಅಂತ. ಸೊ ನಾನು ಟೆಸ್ಟ್ ಮಾಡಿ ನೋಡಿದೆ, ಬೆಂದಿದೆ. ನೋಡಿ, 1 ಡ್ರಾಪ್ ನೀರು ಹಾಕಿಲ್ಲ, ಎಷ್ಟು ಚೆನ್ನಾಗಿ ಚಿಕನ್ನು ಬೆಂದಿದೆ. ಈಗ ಇದಕ್ಕೆ ನಾನೇನು ಪೌಡರ್ ಮಾಡ್ಕೊಂಡಿದ್ನಲ್ಲ ಆ ಪೌಡರ್ನ ಹಾಕೋತಾ ಇದ್ದೀನಿ. ಈಗ ನೋಡಿ ಇರೋದು ರಿಯಲ್ ಮ್ಯಾಜಿಕ್. ನಿಧಾನಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಕೊಡಿ. ಆಹಾ, ಪೌಡ್ರ್ ಹಾಕಿದ್ದೇನೆ ಮನೆ ಎಲ್ಲ ಘಮ 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 ಅಂತಿದೆ. ನಿಮ್ಮ ಅಕ್ಕಪಕ್ಕದವರೆಲ್ಲ ಕೇಳ್ತಾರೆ, ಏನ್ರಿ ಇಷ್ಟು ಘಮ ಘಮ ಅನಿಸ್ತಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಇವತ್ತು ಸ್ಪೆಷಲ್ ಅಂತ ಕೇಳ್ತಾರೆ. ಆಗಿರುತ್ತೆ ಇದು ಅರೋಮ. ನಿಮ್ಮ ಮನೆಯಲ್ಲಿ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ, ಎಲ್ಲರಿಗೂ ಇದು ಫೇವರೆಟ್ ಡಿಶ್ ಆಗೋಗುತ್ತೆ. ಅಷ್ಟು ಸೂಪರಾಗಿರುತ್ತೆ ಇದು ರೋಸ್ಟ್. ನೋಡಿ, ಈಗ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ. ಆಹಾ, ಈಗಲೇ ಬಾಯಿನಲ್ಲಿ ನೀರು ಬರ್ತಿದೆ, ಅಷ್ಟು ಘಮ ಘಮ ಅಂತಿದೆ, ಅಷ್ಟು ರುಚಿಯಾಗಿ ಬಂದಿದೆ. ನಿಜವಾಗ್ಲೂ ಹೇಳ್ತೀನಿ, ಇದ್ರ ಮುಂದೆ ಯಾವ ಕೈಯೂ ಇಲ್ಲ ಕಂಡ್ರಿ, ಅಷ್ಟು ಮಜವಾಗಿರುತ್ತೆ ಇದು. ಅನ್ನ ರಸಮ್ಗೆ, ಅನ್ನ ಬೇಳೆ ಸಾರಿಗಂತೂ ಸೂಪರ್. ನೀವು ಇದೊಂದು ಪೀಸು ಸ್ವಲ್ಪ ಇದ್ರದ್ದು ಗೊಜ್ಜು ಈರುಳ್ಳಿದು ಅಕ್ಕಿ ರೊಟ್ಟಿನೋ ಪುಲ್ಕನೋ ಜೊತೆಲಿ ತಿಂದ್ರಂತೂ ಕಳೆದೋಗ್ಬಿಡ್ತೀರ, ಅಷ್ಟು ಸಖತ್ತಾಗಿದೆ ಇದು. ನೋಡಿ, ಬೇಕಿದ್ರೆ ಟೇಸ್ಟ್ ನೋಡ್ತೀನಿ ನೋಡಿ. ಅದ್ಭುತ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ. ಏನು ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂದರೆ, ಉಪ್ಪು ಹುಳಿ ಖಾರ ನಾಳೆಗೆ ಚುರುಕ್ಕನ್ನುತ್ತೆ. ನಿಜವಾಗ್ಲೂ ಇದು ಕಾಂಬಿನೇಷನು ಅನ್ನ ಮೆಣಸಿನ ಸಾರು ಬೇಳೆ ಸಾರು ಸಖತ್ ಮಜಾ ಕೊಡುತ್ತಿದೆ. ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಸಂಡೇ ಎಲ್ಲರೂ ಮನೆಯಲ್ಲಿರ್ತಾರೆ, ತೊಗೊಂಬಂದು ಫಸ್ಟ್ ಟ್ರೈ ಮಾಡಿ. ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಚಿಕನ್ ರೋಸ್ಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೆಯಲ್ಲೇ ಎಲ್ಲ ಇರುತ್ತೆ. ಈಸಿಯಾಗಿ ನೀವು ಆರಾಮಾಗಿ ಟೇಸ್ಟಿಯಾಗಿ ಖಾರವಾಗಿ ಮನೆಯಲ್ಲಿ ಚಿಕನ್ ರೋಸ್ಟ್ ರೆಡಿ ಆಗಿಬಿಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾರು ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ರಿಗೂ ಧನ್ಯವಾದಗಳು.